ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಕಸಾಯಿ ಖಾನೆಗೆ ಒಯ್ಯುತ್ತಿದ್ದ ವಾಹನವನ್ನ ತಡೆದಿದ್ದಕ್ಕೆ ಅನ್ಯ ಕೋಮಿನವರಿಂದ ಯುವಕರ ಮೇಲಿನ ಹಲ್ಲೆ ಖಂಡಿಸಿ ತಿಪಟೂರು ಬಂದ್ಗೆ ಉತ್ತಮ ಸ್ಪಂದನೆ. ಸಾವಿರಾರು ಎಕರೆ ಭೂ ಕಬಳಿಕೆಗೆ ಸರ್ಕಾರ ಹೊಸರೆ. ಸರ್ಕಾರಿ ಭೂಮಿ ಗ್ರಾಮದವರಿಗೆ ಸೇರಬೇಕು. ಎಂಎಸ್ ರಾಮಯ್ಯ ಕುಟುಂಬಸ್ಥರ ವಿರುದ್ಧ ದೇವನಹಳ್ಳಿಯಲ್ಲಿ ಆಕ್ರೋಶ. ಬಲಗೈ ಬೇರೆಯಲ್ಲ, ಎಡಗೈ ಬೇರೆಯಲ್ಲ, ಇಬ್ಬರು ಸಮಾನರೇ. ಒಳ ಮೀಸಲಾತಿ ನಮ್ಮ ಹಕ್ಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ವರದಿಯನ್ನ ಪುನರ್ ಪರಿಶೀಲಿಸಬೇಕು. ಏಡುಕೊಂಡಲ ಶ್ರೀನಿವಾಸ್. ವಾರ್ತೆಗಳ ವಿವರ. ರಂಜಾನ್ ಹಬ್ಬದ ದಿನ ಕಸಾಯಿ ಖಾನೆಗೆ ಹಸು ಸಾಗಣೆ ಮಾಡುತ್ತಿದ್ದ ವಾಹನವನ್ನ ಕೆಲ ಹಿಂದೂ ಯುವಕರು ತಡೆದಿದ್ರು. ಇದರಿಂದ ಅಸಮಾಧಾನಗೊಂಡ ಮುಸ್ಲಿಮರ ಗುಂಪು ಯುವಕರ ಮೇಲೆ ಹಲ್ಲೆ ನಡೆಸಿತ್ತು. ಇದನ್ನ ವಿರೋಧಿಸಿ ಇಂದು ಮಂಗಳವಾರ ತಿಪಟೂರು ಬಂದ್ಗೆ ಕರೆ ನೀಡಿದ್ದು, ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ತಿಳಿಸಿದ ವಿರುದ್ಧವಾಗಿ ಹಿಂದೂ ಪರಿಷತ್ಗೆ, ವಿಶ್ವ ಹಿಂದೂ ಪರಿಷತ್ಗೆ ಜಿಲ್ಲೆಯ ತಿಪಟೂರಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆ ಬಂದ್ಗೆ ಕರೆ ನೀಡಲಾಗಿದ್ದು, ಭಾರೀ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಮಾರ್ಚ್ 21ರಂದು ರಂಜಾನ್ ಹಬ್ಬದ ದಿನ ಅಕ್ರಮವಾಗಿ ಕಸಾಯಿ ಖಾನೆಗೆ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನವನ್ನು ತಡೆದ ವೇಳೆ ಅನ್ಯ ಕೋಮಿನ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ವರದಿಯಾಗಿದೆ. ಇದಲ್ಲದೆ ಮಾವಿನ ತೋಪಿನಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಘಟನೆಯನ್ನು ಖಂಡಿಸಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಹಾಗೂ ಭಾರತೀಯ ಜನತಾ ಪಕ್ಷ ಸೇರಿದಂತೆ ಹಲವು ಹಿಂದೂಪರ ಸಂಘಟನೆಗಳು ತಿಪಟೂರು ಬಂದ್ಗೆ ಕರೆ ನೀಡಿವೆ. ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಅವರ ನೇತೃತ್ವದಲ್ಲಿ ಕಠಿಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ಭದ್ರತೆಗಾಗಿ 1 ಅಡಿಷನಲ್ ಎಸ್ಪಿ, 2 ಡಿಒಎಸ್ಪಿ, 3 ಸರ್ಕಲ್ ಇನ್ಸ್ಪೆಕ್ಟರ್, 11 ಸಬ್ ಇನ್ಸ್ಪೆಕ್ಟರ್, 36 ಎಎಸ್ಐ, 44 ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ ಒಟ್ಟು 360 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಜೊತೆಗೆ 12 ಡಿಆರ್ ಹಾಗೂ ಕೆಎಸ್ಆರ್ಪಿ ಪಡೆಗಳನ್ನು ನಿಯೋಜಿಸಲಾಗಿದೆ. ಇನ್ನು ವಿವಾದಾತ್ಮಕ ವ್ಯಕ್ತಿಗಳು ತಿಪಟೂರಿಗೆ ಪ್ರವೇಶಿಸದಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಅಂತ ತಿಳಿದುಬಂದಿದೆ. ಹಿಂದೂ ಗೋರಕ್ಷಕ ಪುನೀತ್ ಕೆರೆಹಳ್ಳಿ ತಿಪಟೂರಿಗೆ ಆಗಮಿಸಲು ಯತ್ನಿಸಿದ ವೇಳೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ತಾಲೂಕಿನ ಗಡಿಯಲ್ಲಿ ಅವರನ್ನು ಬಂಧಿಸಿ ವಾಪಸ್ ಕಳಿಸಿದ್ದಾರೆ. ಒಟ್ಟಾರೆ ತಿಪಟೂರಿನಲ್ಲಿ ಶಾಂತಿ ಕಾಪಾಡಲು ಪೊಲೀಸ್ ಇಲಾಖೆ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದು, ಪರಿಸ್ಥಿತಿ ಮೇಲ್ವಿಚಾರಣೆಯಲ್ಲಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಅವರ ಕುಟುಂಬದವರು ಭೂ ಕಬಳಿಕೆ ಮಾಡಿರುವ ಆರೋಪದಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಜೋಡಿ ಗ್ರಾಮದವರು ಹಾಗೂ ಕೆಆರ್ಎಸ್ ಪಕ್ಷದವರು ಭೂ ಕಬಳಿಕೆದಾರರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಹೈಕೋರ್ಟ್ ಆದೇಶದ ಮೇಲೆ ಖುಲ್ಲಾ ಮಾಡಿರ್ತಾರೆ. ಕೇಶವ ರೆಡ್ಡಿ ಈಗ ಒಂದು ಕೆಲಸ ಮಾಡಿ, ಆಕ್ಚುಲಿ ನಾಗರಾಜ್ ಹೋಗ್ತಾನೆ, ಇನ್ನೊಬ್ಬರು ತಹಶೀಲ್ದಾರ್ ಬರ್ತಾನೆ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಪರಿಶಿಷ್ಟ ಜಾತಿ ಪಂಗಡ ನಿರಾಶ್ರಿತರ ಸಮಿತಿ ಅಧ್ಯಕ್ಷ ಎನ್ ನಾಗರಾಜ್ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಜೋಡಿ ಗ್ರಾಮಕ್ಕೆ ಸೇರಿದ ಗ್ರಾಮಠಾಣ ಸರ್ವೆ ನಂಬರ್ 37ರಲ್ಲಿ 6 ಎಕರೆ 18 ಗುಂಟೆ ಜಮೀನನ್ನ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಅವರ ಕುಟುಂಬದವರು ಭೂ ಕಬಳಿಕೆ ಮಾಡಿದ್ದು, ಕೂಡಲೇ ಸರ್ಕಾರದ ವಶಕ್ಕೆ ಪಡೆದುಕೊಳ್ಳಬೇಕು. ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿರುವ ಒಂದೇ ಕುಟುಂಬಕ್ಕೆ ಪುನಃ 6 ಎಕರೆ 18 ಗುಂಟೆ ಜಮೀನು ಮಂಜೂರು ಮಾಡುವಂತೆ ಸರ್ಕಾರ ನಡಾವಳಿ ಮಾಡುವ ಮೂಲಕ ಭೂ ಮಾಫಿಯಾಗೆ ಕುಮ್ಮಕ್ಕು ನೀಡುತ್ತಿದೆ. ಸ್ಥಳೀಯರಲ್ಲದವರಿಗೆ ಸರ್ಕಾರಿ ಜಮೀನುಗಳ ಮಂಜೂರಿ ಮಾಡ್ತಿರುವ ಉದ್ದೇಶವೇನು ಅಂತ ಆಕ್ರೋಶ ಹೊರಹಾಕಿದ್ರು. 50 ಎಕರೆ ಪೂರ್ತಿ ಎಂಎಸ್ ಮಲ್ಲೇನಹಳ್ಳಿ ಎಲ್ಕಟ್ಟದು ಗೋಮಾಳ ಇತ್ತು. ಆವಾಗ ಅಲ್ಲಿ ಬಿಡಿಸಿದಾಗ ಮನೆಗಳಿಗೆ ನೀರು ಬಿಟ್ಟಾಗ ಬಂದು ಬಂಡೆ ಮೇಗ ಮನೆಗಳು ಕಟ್ಕೊಂಡಿದ್ವಿ. ಇವಾಗ ನಮ್ಮ ಊಟ ನಮ್ಗೆ ಬೇಕು. ಈಗ ಆಗೈತೆ, ಹೋಗ್ಲಿ, ಇಲ್ಲಿ ಒಪ್ಕೊಂಡಿವ್ ತಾನೆ. ಮೂಲ ಸೌಕರ್ಯ ಈಗ ಒಂದು ಕೆಲಸ ಮಾಡಿ, ಆಕ್ಚುಲಿ ಗ್ರಾಮಠಾಣ ಎಲ್ಲಿದೆ ಅಂತ ಒಂದು ಕೆರೆದೊಂದು ನೋಡ್ಲಿಕ್ಕೆ ಬಂದೆ. ಈಗ ತಾವು ಹೊಸದಾಗಿ ಹೇಳ್ತಾ ಇದ್ರೆ ನಾ ಇನ್ನೊಂದ್ಸರಿ ಬರ್ತೀನಿ. ಏನ್ ಮಾಡ್ತೀರಾ? ಸಾಮಾಜಿಕ ಹೋರಾಟಗಾರ ವಕೀಲ ಸಿದ್ಧಾರ್ಥ್ ಮಾತನಾಡಿ, ಸರ್ಕಾರಿ ಭೂ ಕಬಳಿಕೆ ಕುರಿತು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಭೂಮಿಯ ಒತ್ತುವರಿ ತೆರವು ಮಾಡುವಂತೆ ಹೇಳಿದೆ. ಆದರೂ ಯಾವ ಅಧಿಕಾರಿಯೂ ತೆರವುಗೊಳಿಸುವ ಗೋಜಿಗೆ ಹೋಗಿಲ್ಲ. ಯಾವುದೇ ಕಾರಣಕ್ಕೂ ಭೂಮಿ ಮಂಜೂರು ಮಾಡಲು ಅವಕಾಶ ನೀಡಬಾರದು.
6 ಎಕರೆ 18 ಗುಂಟೆ ಜಮೀನು ಸಂಪೂರ್ಣವಾಗಿ ಗ್ರಾಮಸ್ಥರಿಗೆ ಸೇರಬೇಕು. ಸರ್ಕಾರಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ಳುವಲ್ಲಿ ವಿಫಲವಾದರೆ ಮತ್ತು ಮಂಜೂರು ಮಾಡಿದ್ದೇ ಆದಲ್ಲಿ ತೀವ್ರ ಸ್ವರೂಪದ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 4 ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಇನ್ನೊಂದು ಮಾಧ್ಯಮಾಂಗ. ಮಾಧ್ಯಮಾಂಗ ಬಹಳ ಮುಖ್ಯವಾಗಿರ್ತಕ್ಕಂಥ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇವತ್ತಿನ ದಿನ ಎಲ್ಲ ಅನುಬಂಧಾಗಿದೆ. ಕಾರಣ ಏನಂತಂದರೆ ಈ ಕಂಪನಿಗಳ ಬಹುರಾಷ್ಟ್ರೀಯ ಕಂಪನಿಗಳ ಆಳ್ವಿಕೆಯ ಸಂದರ್ಭಕ್ಕೆ ತಾಲೂಕಿನ ಎಲ್ಲ ಭೂಮಿ ಕಾಣಗಳು, ಜಿಲ್ಲೆಯ ಎಲ್ಲ ಭೂಮಿ ಕಾಣಗಳು ಇವತ್ತು ಪರ್ಬರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ವೇಳೆ ಅಕ್ಲೇನಹಳ್ಳಿ, ಮಲ್ಲೇನಹಳ್ಳಿ ಗ್ರಾಮಸ್ಥರಾದ ಮುನಿರಾಜು, ವೇಣುಗೋಪಾಲ್, ಕೃಷ್ಣ ಎ, ಮುನಿರಾಜು ಕೆ, ನಾರಾಯಣಸ್ವಾಮಿ ಕೆ, ಲಘುಮಯ್ಯ, ವೆಂಕಟೇಶ್, ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬಲಗೈ ಜನಾಂಗದ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವ ವರದಿಯನ್ನ ಪುನರ್ ಪರಿಶೀಲಿಸಬೇಕು. ಅಲ್ಲಿ ಆಗಿರುವ ಲೋಪದೋಷವನ್ನ ಸರಿಪಡಿಸಿ ಸರ್ಕಾರ ನಮಗೆ ಸಿಗಬೇಕಾದ ಸೌಲಭ್ಯವನ್ನ ಕೊಡಿಸಿಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಬಲಗೈ ಜನಾಂಗ ಹೋರಾಟ ಸಲಹಾ ಸಮಿತಿಯ ಅಧ್ಯಕ್ಷ ಏಡುಕೊಂಡಲ ಶ್ರೀನಿವಾಸ್ ಸರ್ಕಾರದ ಮೇಲೆ ಒತ್ತಾಯ ಹಾಕಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಲಗೈ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನಬದ್ಧವಾಗಿರುವ ಹಕ್ಕನ್ನು ಕೊಡಬೇಕು, ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ನಮಗೆ ಸಿಗಬೇಕಾದ ಸಮರ್ಪಕ ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ಮಾಡಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಂತರ ಎಡಿಸಿ ಭಾಸ್ಕರ್ ಮೂಲಕ ಮನವಿಯನ್ನು ಸರ್ಕಾರಕ್ಕೆ ಕಳಿಸುವಂತೆ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಸಲಹಾ ಸಮಿತಿ ಅಧ್ಯಕ್ಷ ಏಡುಕೊಂಡಲ ಶ್ರೀನಿವಾಸ್, ಬಲಗೈ ಜಾತಿಗೆ ನೀಡಿರುವ ಮೀಸಲಾತಿಯಿಂದ ಅನ್ಯಾಯ ಆಗಿದೆ. ನಮ್ಮಿಂದ ಕಿತ್ತು ಅಲೆಮಾರಿ ಜನಾಂಗಕ್ಕೆ 1% ಮೀಸಲಾತಿಯನ್ನು ನೀಡಿದೆ. ಇದರಿಂದ ನಮ್ಮ ಜನಾಂಗಕ್ಕೆ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿಯಲ್ಲಿ ಸಮರ್ಪಕ ನ್ಯಾಯ ಸಿಗೋದಿಲ್ಲ. ನಾಗಮೋಹನ್ ದಾಸ್ ವರದಿಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಬೇಕು, ಇಲ್ಲದಿದ್ರೆ ನಮ್ಮ ಪಕ್ಷದಿಂದ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದರು. ಜಾತಿವಾರ ಇರತಕ್ಕಂಥದ್ದು ಕೆಲವು ಆದಿ ಕರ್ನಾಟಕ, ಕೆಲವು ಆದಿ ದ್ರಾವಿಡ ಅಂತೇಳಿ ಮೆನ್ಷನ್ ಆಗಿದೆ. ಆದಿ ಕರ್ನಾಟಕರು ನಮ್ಮ ಅಣ್ಣ ತಮ್ಮಂದಿರ ಮಾದಿಗ ಜನಾಂಗವನ್ನು ಕೂಡ ಸೇರಿಸಲಿಕ್ಕೆ ಇದೆ. ಅದು ಹಾಗಾಗಿ ಜಾತಿವಾರು ಪ್ರಾಮಾಣಿಕವಾಗಿ ಅಥವಾ ಪಾರದರ್ಶಕವಾಗಿರ್ತಕ್ಕಂಥ ಒಂದು ತನಿಖೆ ನಡೀಬೇಕಾಗಿತ್ತು. ಅದರಲ್ಲಿ ನಮ್ಮ ಲೀಡರ್ಗಳೇ ಅದನ್ನು ತಪ್ಪು ಮಾಡಿರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಕೂಲಂಕುಷವಾಗಿ ಮತ್ತೊಂದು ಸಲ ಅದು ಪರಿಶೀಲನೆ ಆಗಿ ಮತ್ತೆ ನಾವು ಯಾವುದೇ ಇದಾಗಿರ್ತಕ್ಕಂಥ ಒಳ ಮೀಸಲಾತಿ ವಿರೋಧಿಗಳಲ್ಲ. ಇಲ್ಲಿ ಸೇರಿರ್ತಕ್ಕಂಥ ಯಾವ ನಮ್ಮ ಕುಲಬಾಂಧವರು ಕೂಡ ಒಳ ಮೀಸಲಾತಿಗೆ ವಿರೋಧಿಗಳಲ್ಲ. ಆದರೆ ನಮಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ನಮಗೆ ಬರಬೇಕು. ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಮತ್ತೊಂದು ಸಲ ಪರಿಶೀಲನೆ ಮಾಡಿ ಮತ್ತೊಂದು ತನಿಖೆ ಆಗಿ ಅಂಕಿಅಂಶಗಳ ಪರಿಕರಣೆ ಆದರೆ ಅದು ಮೂಲಭೂತವಾಗಿರ್ತಕ್ಕಂಥ ಹಕ್ಕನ್ನು ನಾವು ಕಾಪಾಡಿಕೊಂಡಾಗುತ್ತೆ. ಪ್ರತಿಭಟನೆಯಲ್ಲಿ ಬಲಗೈ ಸಮುದಾಯದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಸಲಹಾ ಸಮಿತಿ ಸದಸ್ಯ ನಾರಾಯಣಪ್ಪ, ಗೌರವಾಧ್ಯಕ್ಷ ತ್ಯಾಗರಾಜ್, ಖಜಾಂಚಿ ನರಸಿಂಹಮೂರ್ತಿ, ಕಾರ್ಯದರ್ಶಿ ವೆಂಕಟರೆಡ್ಡಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ.
ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೆಸಿ ವ್ಯಾಲಿ ಯೋಜನೆಯಿಂದ ಸಂಸ್ಕರಿಸಿದ ನೀರಿನ ಹರಿವು ಹೆಚ್ಚಿಸುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು. ಶ್ರೀನಿವಾಸಪುರದಿಂದ ಆಗಮಿಸಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೂರಾರು ಬೆಂಬಲಿಗರು ಕೋಲಾರ ತಾಲೂಕಿನ ಲಕ್ಷ್ಮೀಸಾಗರ ಕೆರೆಯ ಡಿಸಿ ಪಾಯಿಂಟ್ ಬಳಿ ಆಗಮಿಸಿ ಮಾತನಾಡಿ, ಕಳೆದ 2018ರಲ್ಲಿ ಆರಂಭವಾಗಿದ್ದ ಕೆಸಿ ವ್ಯಾಲಿ ನೀರಾವರಿ ಯೋಜನೆ ನಿಗದಿಯಂತೆ 400 MLD ನೀರನ್ನು ಹರಿಸಲು ಶ್ರೀನಿವಾಸಪುರ ಕಾಂಗ್ರೆಸ್ ಮುಖಂಡರ ಒತ್ತಾಯವಾಗಿದೆ. ಆದರೆ ಹೊರ ಹರಿವು ಹೆಚ್ಚಿಸಿ ಶ್ರೀನಿವಾಸಪುರ ತಾಲೂಕಿಗೆ ಕೆಸಿ ವ್ಯಾಲಿ ನೀರು ಹರಿಸಲು ಒತ್ತಾಯಿಸಿ ಕೆಸಿ ವ್ಯಾಲಿ ಇಂಜಿನಿಯರ್ ರಮೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಇವತ್ತು ಏನು ಕೆಸಿ ವ್ಯಾಲಿ ನೀರು 2ನೇ ಹಂತ ಶುದ್ಧೀಕರಣ ಆಗಿ ನಮ್ಮ ಕೋಲಾರ ಜಿಲ್ಲೆಗೆ 430 MLD ನೀರು ಬರಬೇಕಾಗಿತ್ತು. ಆದರೆ ಈಗ ಬರೀ 198 ನೀರು ಮಾತ್ರನ ಬಿಡ್ತಾ ಇದ್ದಾರೆ. ಬೇಸಿಗೆ ಕಾಲ ಬಂದಿದೆ, ಎಲ್ಲ ರೈತ ಕುಟುಂಬಗಳು ಜಾಸ್ತಿ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬೋರ್ವೆಲ್ಲಕ್ಕೆ ನಾವೆಲ್ಲರೂ ಬೋರ್ವೆಲ್ಲನ್ನು ಆಧಾರವಾಗಿ ನಂಬ್ಕೊಂಡು ಬದುಕುವಂಥ ರೈತ ಕುಟುಂಬಗಳು ಇವತ್ತು ಕೆಸಿ ವ್ಯಾಲಿ ನೀರು ನಮ್ಮ ಜಿಲ್ಲೆಗೆ ಬರದೇ ಇದ್ದರೆ ಅಂತರ್ಜಲ ಕೆಳಮಟ್ಟಕ್ಕೆ ಹೋಗುತ್ತೆ. ಹೋರಾಟದಲ್ಲಿ ಕೋಮಲ್ ಹಾಲು ಒಕ್ಕೂಟ ನಿರ್ದೇಶಕ ಕೆಕೆ ಮಂಜು, PLD ಬ್ಯಾಂಕ್ ಅಧ್ಯಕ್ಷ ದಿಂಬಾಲ ಅಶೋಕ್ ಭಾಗಿಯಾಗಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಗೌರಿಬಿದನೂರಿನಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆ ನಗರದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಮೇಲೆ ಆರ್ಥಿಕ ಭಾರವನ್ನು ಹೇರುತ್ತಿವೆ ಎಂದು ಆರೋಪಿಸಿದರು. ಗೌರಿಬಿದನೂರಿನಲ್ಲಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕ ಪ್ರದೇಶ ಜನತಾದಳ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ JK ಕೃಷ್ಣಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಮುಂದಿನ 2028ರ ಚುನಾವಣೆಯಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದರೆ ಜೆಡಿಎಸ್ ಪರವಾಗಿ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೊಡಬೇಕು ಅಂತ ಒಂದು ನಿಯಮ ತಂದಿದ್ರು, ಒಂದು ರೂಲ್ಸ್ ತಂದಿದ್ರು. ಈಗ ಏನ್ ಮಾಡ್ತಾ ಇದ್ರೆ 5ನೇ ತಾರೀಕು ನಿಮಗೆ ಬಿಲ್ ಬರ್ತಾ ಇತ್ತು, ನಿಮಗೆ 0 ಬರ್ತಾ ಇತ್ತು. ಈಗ ವಸೂಲಿ ಮಾಡಬೇಕು. ಈಗ ಏನ್ ಮಾಡ್ತಾರೆ, 15ನೇ ತಾರೀಕು ಬಿಲ್ ಕೊಡ್ತಾರೆ. 15ನೇ ತಾರೀಕು ಬಿಲ್ ಕೊಟ್ರೆ ನಾವು ಹಿಡ್ಕೊಳಕ್ಕಾಗುತ್ತಾ ಮೀಟರ್ 200 ಯೂನಿಟ್ ಕ್ರಾಸ್ ಆದ್ರೆ ಪೂರ್ತಿ ಕೊಡಿ ಅಂತ. ಅಂದ್ರೆ ಈ ರೀತಿ ಎಲ್ಲ ಅಂದ್ರೆ ಇವತ್ತು ಈ ಗ್ಯಾರಂಟಿಗಳಿಂದ ಜನರ ಜೋಪಿಗೆ ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಸುಲಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸರ್ಕಾರಗಳು ಇರಬಾರ್ದು. ನಿಮಗೆ ಆಡಳಿತ ಮಾಡುವಂತ ಅನುಭವ ಇಲ್ಲ, ಇವತ್ತು ಒಗ್ಗಟ್ಟಿಲ್ಲ. ಇಲ್ಲಿ ಕುರ್ಚಿ ಕಾಳಗದಲ್ಲಿ ಕಳೆದ 3 ವರ್ಷಗಳಿಂದ ಕುರ್ಚಿ ಕಾಳಗದಿಂದ ಇವತ್ತು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಜನರು ಬೇಸತ್ತಿದ್ದಾರೆ ಎಂದು ಹೇಳಿದ ಅವರು, ಜೆಡಿಎಸ್ ಪಕ್ಷ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ರಾಜ್ಯದ ಸಾಲದ ಪ್ರಮಾಣ ಹೆಚ್ಚಾಗಿದೆ ಎಂದು ಆರೋಪಿಸಿದ ಕೃಷ್ಣಾರೆಡ್ಡಿ, ಈ ಸಾಲದ ಹೊರೆ ಮುಂದಿನ ತಲೆಮಾರಿಗೆ ಬಾಧೆಯಾಗಲಿದೆ. ಇನ್ನು ತಾಲೂಕಿನಲ್ಲಿ ನಕಲಿ ಮತದಾರರನ್ನ ಗುರುತಿಸಿ ತೆಗೆದುಹಾಕಲು ಕಾರ್ಯಕರ್ತರು ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಹಲವು ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ದಾವಣಗೆರೆಯ ವಿಧಾನಸಭೆಯ ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಟಿಕೆಟ್ ನೀಡದೆ ಮೋಸ ಮಾಡಲಾಗಿದೆ ಎಂದು ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಟೀಕಿಸಿದರು. ಕೋಲಾರ ನಗರದ ಕೋಲಾರಮ್ಮ ದೇವಾಲಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರಿಂದ ಅರಹಳ್ಳಿ ಸೊಸೈಟಿ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಿ ಮಾತನಾಡಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ಅರಹಳ್ಳಿ ಸೊಸೈಟಿ ಅಭ್ಯರ್ಥಿಯನ್ನಾಗಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದಿಂದ ನೂರುಲ್ಲಾ ಅವರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಜೊತೆಯಲ್ಲೇ ಸಮಾಜದ ನಾನಾ ಸಮುದಾಯಗಳಿಗೂ ಸಹ ಆದ್ಯತೆಯನ್ನು ಸೊಸೈಟಿ ಮೂಲಕ ನೀಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಮತಕ್ಕಾಗಿ ಸೀಮಿತ ಮಾಡಿಕೊಂಡಿದ್ದು, ಇದು ಬಿಟ್ಟರೆ ಯಾವುದೇ ಅನುಕೂಲಕ್ಕೆ ಮುಂದಾಗಿಲ್ಲ ಎಂದರು. ಇವತ್ತು ಮೈನಾರಿಟಿಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡೈತೆ. ಇವತ್ತು ನಾವು
ಬಿಜೆಪಿ JDS ಅಲ್ಲಿ ನಾವು ನೂರುಲ್ಲ ಅಂತ ಮೈನಾರಿಟಿ ನಮ್ಮಲ್ಲಿ ಎಲ್ಲ ಸಮಾಜಕ್ಕೂ ನಾವು ಬಾಲ್ಜಿಗರು ಇರ್ಬೋದು, ಲಿಂಗಾಯತರು ಇರ್ಬೋದು, ಸಾಮಾಜಿಕ ನ್ಯಾಯ ಮಕ್ಕಳಿಗೆ ಇರ್ಬೋದು, ರೆಡ್ಡಿಗೆ ಇರ್ಬೋದು, ಪರಿಶಿಷ್ಟ ಜಾತಿ, ವಾಲ್ಮೀಕಿ ಎಲ್ಲ ಸಮಾಜನ ಗುರುತಿಸಿ ನಾವು ಸೀಟ್ ಕೊಟ್ಟಿದ್ದೀವಿ. ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮಾತನಾಡಿ, ಅರಹಳ್ಳಿ ಸೊಸೈಟಿ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಮಾರ್ಚ್ 28ರಂದು ಶನಿವಾರ ಘೋಷಣೆಯಾಗಿದ್ದು, ನಗರದ ಅಧಿದೇವತೆ ಕೋಲಾರಮ್ಮನಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮೈತ್ರಿ ಪಕ್ಷದ ಅಭ್ಯರ್ಥಿಯರಾದ ಡಿಎನ್ ಲಕ್ಷ್ಮೀಪತಿ, ಅರಹಳ್ಳಿ ಎಂ ವೆಂಕಟೇಶಪ್ಪ, ಕೃಷ್ಣಪ್ಪ, ಊಹಳ್ಳಿ HR ಸಂಪತ್ ಕುಮಾರ್, ಕೆವಿ ಅಶೋಕ್ ಕುಮಾರ್, ನೂರುಲ್ಲಾ ಎಂ ಶ್ರೀನಿವಾಸಯ್ಯ, ಎನ್ ಉಮಾದೇವಿ, ನೀಲಮ್ಮ ಆರ್ ಮಂಜುನಾಥ್, ಬಿ ಈರಪ್ಪ ಮತ್ತು ಟಿ ರಾಮಾಂಜನೇಯ ಅವರು ಮೈತ್ರಿಕೂಟದ ಅಭ್ಯರ್ಥಿಗಳಾಗಿದ್ದು ಎಲ್ಲರೂ ಬಹುಮತದಿಂದ ಗೆಲ್ಲಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು, ತುಳಿತಕ್ಕೆ ಒಳಗಾಗಿರುವ ಭೋವಿ ಸಮಾಜವನ್ನ ಮೀಸಲಾತಿಯಿಂದ ನಿರ್ಲಕ್ಷ್ಯ ಮಾಡಲಾಗಿದೆ ಎಂದು ಆರೋಪಿಸಿ ಭೋವಿ ಸಮಾಜದ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಒಳ ಮೀಸಲಾತಿ ವಿರೋಧಿ ಹೋರಾಟದ ಹಿನ್ನೆಲೆಯಲ್ಲಿ ಬಸ್ಗಳಿಗೆ ಚಾಲನೆ ನೀಡಿ ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ಮಾತನಾಡಿ, ದೇವನಹಳ್ಳಿ ತಾಲೂಕಿನ ಭೋವಿ ಸಂಘದ ಅಧ್ಯಕ್ಷ HVS ಅಧ್ಯಕ್ಷತೆಯಲ್ಲಿ ಸಂಘದ ಪದಾಧಿಕಾರಿಗಳ ಒಕ್ಕೂಟದ ಮೂಲಕ ಒಳ ಮೀಸಲಾತಿ ವಿರೋಧಿಸಿ ನಡೆಯುವ ಪ್ರತಿಭಟನೆಗೆ ಬೆಂಬಲಿಸಿ ಬೆಂಗಳೂರಿಗೆ ಸುಮಾರು 8 ಬಸ್ಗಳ ಮೂಲಕ ಹೊರಡುತ್ತಿದ್ದೇವೆ. ಭೋವಿ, ಲಂಬಾಣಿ, ಕೊರಚ, ಕೊರಮ ಅನೇಕ ಜಾತಿಗಳವರು ಸೇರಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಿದ್ದೇವೆ. ಮುಂದಿನ ಯುವ ಪೀಳಿಗೆಗೆ ಹೋರಾಟದ ಮೂಲಕ ಈಗಿರುವ ಮೀಸಲಾತಿಯನ್ನೇ ಮುಂದುವರೆಸಬೇಕೆಂದು ಒತ್ತಾಯ ಮಾಡಿದರು. ನಮ್ಮ ಸಮಾಜಕ್ಕೆ ತುರ್ತುಕೊಳದ ಒಳಕಾಗಿರ್ತಕ್ಕಂಥ ಭೋವಿ ಸಮಾಜವನ್ನು ಮೀಸಲಾತಿಯಿಂದ ನಿರ್ಲಕ್ಷ್ಯ ಮಾಡಿರೋದಕ್ಕೆ ನಾವು ಇವತ್ತು ಒಂದು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಂಡು ಫ್ರೀಡಮ್ ಪಾರ್ಕಲ್ಲಿ ಇವತ್ತು ನಮ್ಮೆಲ್ಲರ ಹೋರಾಟ ಏನಪ್ಪ ಅಂತಂದರೆ, ಹಿಂದೆ ಏನಿದೆ ಸದಾಶಿವ ಆಯೋಗದ ವರದಿ ಏನಿದೆ ಆ ವರದಿ ಅಂತಲೇ ನಮ್ಮನ್ನು ಇದು ಮಾಡಬೇಕು, ಆ ವರದಿನ ತಿರಸ್ಕರಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸುಮಾರು ಒಂದು 8 ಬಸ್ಸು ಹೊರಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಸೇರ್ತಾರೆ. ಅದಕ್ಕೆ ಎಲ್ಲ ಸಮಾಜದ ಬಂಧುಗಳು, ಇತರೆ ಸಮಾಜದ ಭೋವಿ, ಲಂಬಾಣಿ, ಆಯಿತಾ, ಇವರು ಕೊರ್ಚ, ಕೊರ್ಮ ಅನೇಕ 101 ಜಾತಿಗಳು ಸಹ ಇವತ್ತು ಸೇರಿ ಸುಮಾರು 1 ಲಕ್ಷದ ಜನ ಇವತ್ತು ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ವೇಳೆ ದೇವನಹಳ್ಳಿ ಭೋವಿ ಸಮಾಜದ ಅಧ್ಯಕ್ಷ HPS ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಬಂಡಿ ಮುರಳಿ, ಉಪಾಧ್ಯಕ್ಷ ಗೋಪಾಲ್, ನಿರ್ದೇಶಕರಾದ ಸಾದಹಳ್ಳಿ ವೆಂಕಟೇಶ್, ದಾಸಣ್ಣ, ಸುರೇಶ್, ಪ್ರಕಾಶ್, ಸಿದ್ದೇಶ್, ಗಜೇಶ್, ಭಾನು, ಮುರಳಿ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಖಾಸಗಿ ವ್ಯಕ್ತಿಯೊಬ್ಬರಿಗೆ ಸೇರಿದ ನಿವೇಶನಕ್ಕೆ ಖಾತೆ ಮಾಡಿಕೊಡಲು ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಲು 15,000 ರುಗಳ ಲಂಚದ ಬೇಡಿಕೆ ಇಟ್ಟಿದ್ದ ಕೋಲಾರ ನಗರಸಭೆಯ 2 ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ಲಂಚ ಸ್ವೀಕರಿಸುವಾಗ ಸೋಮವಾರ ಸಂಜೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಆರೋಪಿಗಳನ್ನ ಬಂಧಿಸಿ ತನಿಖೆ ಕೈಗೊಂಡಿದ್ದಾರೆ. ಕೋಲಾರ ನಗರದ ಮುನಾವರ್ ಎಂಬುವರಿಗೆ ಸೇರಿದ ನಿವೇಶನಕ್ಕೆ ಸಂಬಂಧಿಸಿದಂತೆ ಖಾತೆ ಮಾಡಿಕೊಡಲು ಅರ್ಜಿ ಸಲ್ಲಿಸಿದ್ದು, ಖಾತೆ ಮಾಡಿಕೊಡಲು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಕೆಲಸ ಮಾಡಿಕೊಡದೆ ಸತಾಯಿಸುತ್ತಿದ್ದು, ಇದರಿಂದ ಬೇಸತ್ತ ಮುನಾವರ್ ಲೋಕಾಯುಕ್ತ ಪೊಲೀಸರನ್ನ ಭೇಟಿ ಮಾಡಿ ತಮ್ಮ ಅಳಲು ತೋಡಿಕೊಂಡಿದ್ರು.
ನಿವೇಶನದ ಖಾತೆ ಮಾಡಿಕೊಡಲು ಮುಂಗಡವಾಗಿ 8,000 ರು ಸ್ವೀಕರಿಸಿದ್ದು, ಸೋಮವಾರ ಸಂಜೆ ಹಣ ಸ್ವೀಕರಿಸುವಾಗ ಲೋಕಾಯುಕ್ತ ಬಳಿಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್, ಬಿಲ್ ಕಲೆಕ್ಟರ್ ನಟರಾಜ್, ಮಧ್ಯವರ್ತಿ ವೆಂಕಟೇಶ್ ಎಂಬುವರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಸಾಯಿಖಾನೆಗೆ ಒಯ್ಯುತ್ತಿದ್ದ ವಾಹನವನ್ನ ತಡೆದಿದ್ದಕ್ಕೆ ಅನ್ಯ ಕೋಮಿನವರಿಂದ ಯುವಕರ ಮೇಲಿನ ಹಲ್ಲೆ ಖಂಡಿಸಿ ತಿಪಟೂರು ಬಂದ್ಗೆ ಉತ್ತಮ ಸ್ಪಂದನೆ. ಸಾವಿರಾರು ಎಕರೆ ಭೂ ಕಬಳಿಕೆಗೆ ಸರ್ಕಾರ ಹಸರೆ, ಸರ್ಕಾರಿ ಭೂಮಿ ಗ್ರಾಮದವರಿಗೆ ಸೇರಬೇಕು. ಎಂಎಸ್ ರಾಮಯ್ಯ ಕುಟುಂಬಸ್ಥರ ವಿರುದ್ಧ ದೇವನಹಳ್ಳಿಯಲ್ಲಿ ಆಕ್ರೋಶ. ಬಲಗೈ ಬೇರೆಯಲ್ಲ, ಎಡಗೈ ಬೇರೆಯಲ್ಲ, ಇಬ್ಬರು ಸಮಾನರೇ, ಒಳ ಮೀಸಲಾತಿ ನಮ್ಮ ಹಕ್ಕು. ನ್ಯಾಯಮೂರ್ತಿ ನಾಗಮೋಹನ್ ಸಲ್ಲಿಸಿರುವ ವರದಿಯನ್ನ ಪುನರ್ ಪರಿಶೀಲಿಸಬೇಕು. ಏಡುಕೊಂಡಲ ಶ್ರೀನಿವಾಸ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.